ಓಂ ಶಾಂತಿ. ನಿಮಗೆ ಆಗೋಲ್ಲ ಇವ್ರು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಒಳ್ಳೆಯವ್ರಿಗೆ ಯಾವಾಗೂ ಒಳ್ಳೆಯದಾಗಲಿ ಇವರೇ. ಇವರೇ ಶ್ರೀ ಶಕ್ತಿ ಮಹಾತ್ಮೆ ಅಥವಾ ದೇವಿ ಪಾರಾಯಣ ಅಥವಾ ಶ್ರೀದೇವಿ ಮಹಾತ್ಮೆ. ಇವರೇ ದೇವಿ ಪಾರಾಯಣ ಅಂದರೆ ಏನು? ದೇವಿ ಪಾರಾಯಣ ಮನೆಗಳಲ್ಲಿ ಪಾರಾಯಣ ಮಾಡಿಸೋದ್ರಿಂದ ಆ ಕುಟುಂಬಗಳಿಗೆ ಏನು ಉಪಯೋಗ ಆಗುತ್ತೆ, ಇದು ಕೆಲವ್ರಿಗೆ ಗೊತ್ತಿದೆ. ಇನ್ನು ಕೆಲವ್ರಿಗೆ ಇದು ದೇವಿ ಪಾರಾಯಣ ಅಂದರೆ ಏನು ಗೊತ್ತಿಲ್ಲ. ಇವರೇ ನಿಮ್ಗೆ ಗೊತ್ತಿರ್ಬೋದು, ಭಗವದ್ಗೀತೆ ಪಾರಾಯಣ ಮಾಡ್ತಾರೆ. ಮಂಡ್ಯ, ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ, ಶ್ರೀರಂಗಪಟ್ಟಣ, ಟಿ ನರಸೀಪುರ ಆ ಏರಿಯಾಗಳಲ್ಲಿ, ಹಾಗೆ ಬೆಂಗಳೂರಲ್ಲಿ ಕೂಡ ಭಗವದ್ಗೀತಾ ಪಾರಾಯಣ ಮಾಡಿಸ್ತಾರೆ. ಭಗವದ್ಗೀತೆ ಪಾರಾಯಣ ಮಾಡಿಸಿದ್ರೆ ಏನು ಉಪಯೋಗ? ಒಂದೊಂದು ದಿನ ಒಂದೊಂದು ಅಧ್ಯಾಯ, ಅವರವ್ರ ಮನೆಗಳಲ್ಲಿ 18 ಅಧ್ಯಾಯ ಇರುತ್ತೆ ಭಗವದ್ಗೀತೆಯಲ್ಲಿ. 18 ಅಧ್ಯಾಯನ ಒಂದೊಂದು ದಿನ ಒಂದೊಂದು ಅಧ್ಯಾಯನ ಯಾರು ಬಯಸ್ತಾರೆ ಪಾರಾಯಣ ಮಾಡಿಸೋಕ್ಕೆ, ಯಾರು ಭಕ್ತರು ಪಾರಾಯಣ ಮಾಡಿಸ್ತಕ್ಕಂಥ ಭಕ್ತರಿದ್ದಾರೆ, ಅವರು ತಮ್ಮ ಮನೆಗೆ ಪಾರಾಯಣ ಮಾಡ್ತಕ್ಕಂಥ ಗುರುಗಳನ್ನು, ಉಪನ್ಯಾಸಕರನ್ನು ಕರೆಸ್ತಾರೆ. ಈ ಗುರುಗಳು ಪಾರಾಯಣ ಮಾಡ್ತಕ್ಕಂಥ ಗುರುಗಳು ಅವ್ರ ಮನೆಗೆ ಹೋಗ್ತಾರೆ. ದಿನಕ್ಕೆ ಒಂದು ಅಧ್ಯಾಯ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಪಾರಾಯಣ ಮಾಡ್ತಾರೆ. ಅದರ ಅರ್ಥವನ್ನು ಸ್ವಲ್ಪ ಸ್ವಲ್ಪ ಹೇಳ್ತಾರೆ. ಭಗವದ್ಗೀತೆ ಪಾರಾಯಣ ಅನಂತರ 18 ಅಧ್ಯಾಯಗಳನ್ನು 18 ದಿನ ಪಾರಾಯಣ ಮಾಡಿ ಅದರ ಅರ್ಥವನ್ನು ಹೇಳ್ತಾರೆ. ಅಲ್ಲಿ ಕೇಳುವವರು, ಆ ಮನೆಯವರು ಯಾರು ಇರ್ತಾರೆ ಅವರು, ಅಕ್ಕಪಕ್ಕ ಮನೆಯವರು, ಹಾಗೆ ಕೆಲವು ಭಕ್ತರು, ಅಭಿಮಾನಿಗಳು ಆ ಪಾರಾಯಣವನ್ನು ಕೂತ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ತಾರೆ. ಇದರಿಂದ ಅವರ ಕಿವಿಗಳಲ್ಲಿ ಒಳ್ಳೆಯ ಶಬ್ದಗಳು, ಅವರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು, ಅವರ ಹೃದಯ ಕಮಲದಲ್ಲಿ ಒಳ್ಳೆಯ ಇಚ್ಛೆಗಳು, ಆಲೋಚನಾ ಶಕ್ತಿ, ಒಳ್ಳೆಯ ಬುದ್ಧಿ, ಸದ್ಬುದ್ಧಿ, ಆಲೋಚನಾ ಶಕ್ತಿ ಅಭಿವೃದ್ಧಿ ಆಗುತ್ತೆ ಅವರಲ್ಲಿ. ಅವರ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ, ಕೆಟ್ಟ ಎನರ್ಜಿ ನಾಶ ಆಗುತ್ತೆ. ಪಾಸಿಟಿವ್ ಎನರ್ಜಿ ಕವರ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಅಂದರೆ ದಿವ್ಯ ಶಕ್ತಿ, ಯೋಗ ಶಕ್ತಿ, ತಪಶಕ್ತಿ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಭಗವದ್ಗೀತಾ ಪಾರಾಯಣ ಇರ್ಬೋದು, ದೇವಿ ಪಾರಾಯಣ ಇರ್ಬೋದು. ದೇವಿ ಪಾರಾಯಣದಲ್ಲೂ ಇದೇ ಇರುತ್ತೆ, 18 ಅಧ್ಯಾಯ, ಒಂದೊಂದು ದಿನಕ್ಕೆ ಒಂದೊಂದು ಅಧ್ಯಾಯ ಪಾರಾಯಣ ಮಾಡ್ತಕ್ಕಂಥದ್ದು. 18 ಅಧ್ಯಾಯಗಳಾದ ಮೇಲೆ ಮಹಾಮಂಗಳಾರತಿ ಆ ದಿನ 10 ಜನಕ್ಕೆ ಕರೆಸಿ ದಾನ ಧರ್ಮ ಮಾಡಿ, ಯೋಗ್ಯರಿಗೆ ಸತ್ಪಾತ್ರರಿಗೆ ದಾನ ಧರ್ಮ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಆ ಒಂದು ಕಾರ್ಯವನ್ನು ಅವತ್ತು ಮಹಾಮಂಗಳಾರತಿ ಆಡ್ತಾರೆ. ಅಲ್ಲಿಗೆ ಅದು ಮುಗೀತು. 18 ಅಧ್ಯಾಯ ಆದಮೇಲೆ ಅಲ್ಲಿಗೆ ಭಗವದ್ಗೀತೆ ಪಾರಾಯಣ ಇರ್ಬೋದು, ದೇವಿ ಪಾರಾಯಣ ಇರ್ಬೋದು, ಅಥವಾ ಶಿವಪುರಾಣ, ಇನ್ನೇನೋ ಪುರಾಣಗಳಿರ್ಬೋದು. ಒಟ್ಟಿನಲ್ಲಿ ಪಾರಾಯಣ ಮಾಡಿಸಿದ್ರೆ ಅವರಿಗೆ ಪುಣ್ಯ ಬರುತ್ತೆ. ಮುಂದೆ ಈ ಭೂಮಿ ಮೇಲೆ, ಈ ಶರೀರ ಬಿಟ್ಟ ಮೇಲೆ ಅಥವಾ ಶರೀರದಿಂದ ಮುಕ್ತಿ ಹೊಂದಿದ ಮೇಲೆ ಯಾವುದೋ ಒಂದು ಪುಣ್ಯಲೋಕ, ಸ್ವರ್ಗಲೋಕನೋ, ಕೈಲಾಸನೋ, ವೈಕುಂಠನೋ, ಬ್ರಹ್ಮಲೋಕನೋ, ಸೂರ್ಯಲೋಕನೋ, ಯಾವುದೋ ಒಂದು ಸತ್ಯಲೋಕನೋ, ಒಂದು ಒಳ್ಳೆಯ ಲೋಕ ಸಿಗುತ್ತೆ. ಶಾಶ್ವತವಾದ ಪದವಿ, ಶಾಶ್ವತವಾದ ಒಂದು ನೆಲೆ, ಶಾಶ್ವತವಾದ ಒಂದು ಒಳ್ಳೆಯ ಎತ್ತರವಾದ ಉನ್ನತ ಮಟ್ಟದ ಸ್ಥಾನಮಾನ ಅವರಿಗೆ ಸಿಗುತ್ತೆ. ಕಾರಣ ಏನು? ಭೂಮಿ ಮೇಲೆ ಶರೀರದಲ್ಲಿರುವಾಗ ಕಷ್ಟ ಇರಲಿ, ಸುಖ ಇರಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಯಾರೇ ಆಗಿರಲಿ, ದೇವಿ ಪಾರಾಯಣವನ್ನು ಗುರುಗಳಿಂದ ತಮ್ಮ ಮನೆಯಲ್ಲಿ ಮಾಡಿಸಿ ಅದನ್ನು ಕೇಳಿದ್ದ ಪುಣ್ಯದ ಫಲ ಅದು. ಪುಣ್ಯದ ಫಲದಿಂದ ಇವತ್ತು ಅವರಿಗೆ ಒಂದು ಒಳ್ಳೆಯ ಲೋಕ ಸಿಕ್ಕಿರುತ್ತೆ, ಅಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಿರುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಇಲ್ಲಿ ಬದುಕಿರೋವಾಗಲೇ ಶರೀರದಲ್ಲಿ ಸಾಲಗಳ ಬಾಧೆಯಿಂದ, ರೋಗಗಳ ಬಾಧೆಯಿಂದ, ಶತ್ರುಗಳ ಬಾಧೆಯಿಂದ ಕೂಡ ಅವರು ಮುಕ್ತರಾಗ್ಬೋದು. ಸ್ವಲ್ಪ ಬೇಗನೆ ಆಗ್ಬೋದು ಅಥವಾ ಸ್ವಲ್ಪ ಲೇಟಾಗಿ ಆಗ್ಬೋದು, ಒಟ್ಟಿನಲ್ಲಿ ಮುಕ್ತಿ ಹೊಂದ್ತಾರೆ. ಶತ್ರುಗಳ ಬಾಧೆಯಿಂದನೂ ಮುಕ್ತಿ ಹೊಂದ್ತಾರೆ, ಸಾಲಗಳ ಬಾಧೆಯಿಂದನೂ ಮುಕ್ತಿ ಹೊಂದ್ತಾರೆ, ಹಾಗೆ ರೋಗಗಳ ಬಾಧೆಯಿಂದನೂ ಮುಕ್ತಿ ಹೊಂದ್ತಾರೆ, ಹಾಗೆ ಅಜ್ಞಾನ ಅಂಧಕಾರಗಳಿಂದನೂ ಮುಕ್ತಿ ಹೊಂದ್ತಾರೆ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ, ಅಂದರೆ ಋಣಾತ್ಮಕ ಶಕ್ತಿ ಇದ್ದರೆ, ಅಂದರೆ ಕೆಟ್ಟ ಶಕ್ತಿಗಳಿದ್ರೆ ಅವು ನಾಶ ಆಗ್ತವೆ. ಇದು ಶಿವಪುರಾಣದಿಂದ
ದೇವಿ ಪಾರಾಯಣ ಮಾಡಿಸಿದರೆ, ಹಾಗೆ ದೇವಿ ಪಾರಾಯಣ, ಶಿವಪುರಾಣ, ಭಗವದ್ಗೀತಾ ಪಾರಾಯಣ ಮಾಡಿಸಿದ್ರೆ ಅವ್ರಿಗೆ ಈ ರೀತಿ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ? ಈ ರೀತಿ ಮನೆಗಳಲ್ಲಿ ಮಾಡ್ತಾರೆ ದೇವಿ ಪಾರಾಯಣನ. ಹಾಗೆ ಶಿವಪುರಾಣವನ್ನು, ಹಾಗೆ ವಿಷ್ಣು ಪುರಾಣವನ್ನು ಮಾಘ ಮಾಸದಲ್ಲಿ ವಿಷ್ಣು ಪುರಾಣ ಮಾಡಿಸ್ತಾರೆ, ಮಾಘ ಮಾಸದಲ್ಲಿ. ಹಾಗೆ ಶಿವಪುರಾಣನ ಮಾಘ ಮಾಸದಲ್ಲೇ ಮಾಡಿಸ್ತಾರೆ, ಶಿವರಾತ್ರಿ ಟೈಮ್ಗೆ, ಅಥವಾ ಸೋಮವಾರಗಳಂತಿರಲ್ಲ ಆ ಟೈಮಲ್ಲಿ ಮಾಡ್ತಾರೆ. ಗೊತ್ತಾಯ್ತಲ್ಲ? ಆಷಾಢ ಮಾಸದಲ್ಲೇ ಸಾಮಾನ್ಯವಾಗಿ ದೇವ ಪಾರಾಯಣ ಹೆಚ್ಚಾಗಿ ಮಾಡಿಸ್ತಾರೆ. ಈಗ ಅಯ್ಯಪ್ಪ ಸ್ವಾಮಿದು ಧನುರ್ಮಾಸ ಅಂತೀವಿ, ಪುಷ್ಯಮಾಸ ಅಂತಿರಲ್ಲ ಆ ಟೈಮಲ್ಲಿ ಮಾಡ್ತಾರೆ ಅಲ್ವಾ? ಹಾಗೆ ಆಯಾ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿ ಇರ್ಬೋದು, ಶಿರಡಿ ಸಾಯಿಬಾಬಾ, ಪುಟ್ಟವರ್ತಿ ಸಾಯಿಬಾಬಾ ಇರ್ಬೋದು, ಕೆಲವೊಂದು ಗುರುಗಳು ಅವರ ಒಂದು ವಚನಗಳು ಏನಿದೆ, ಅವರ ತತ್ವಗಳೇನಿದೆ ಅದೆಲ್ಲವನ್ನು ಕೆಲವು ಸಾರಿ ಭಜನೆ ರೂಪದಲ್ಲಿ, ಹರಿಕತೆ ರೂಪದಲ್ಲಿ ಈ ರೀತಿ ಒಂದಿನ 2 ದಿನ ಮಾಡಿಸ್ತಾರೆ. ನಿಮ್ಗೆ ಗೊತ್ತಿರೋ ವಿಚಾರ. ಇವುಗಳಿಂದ ನಾವು ಕೇಳೋದ್ರಿಂದ, ಅದೇ ಧ್ಯಾನದಲ್ಲಿರೋದ್ರಿಂದ ನಮ್ಮಲ್ಲಿ ಒಳ್ಳೆಯ ಶಕ್ತಿ, ಧನಾತ್ಮಕ ಪಾಸಿಟಿವ್ ಎನರ್ಜಿ, ಯೋಗ ಶಕ್ತಿ, ಪುಣ್ಯಶಕ್ತಿ, ತಪಶಕ್ತಿ ವೃದ್ಧಿಯಾಗಿ ದಿವ್ಯ ಶರೀರವಾಗಿ ಕನ್ವರ್ಟ್ ಆಗ್ತೀರಿ. ಇದರಿಂದ ಅಮರತ್ವ ಕೂಡ ಲಭಿಸುತ್ತೆ. ಗೊತ್ತಾಯ್ತಲ್ಲ? ಒಳ್ಳೆಯದಾಗುತ್ತೆ. ಬರೀ ಇವ್ರಿಗಷ್ಟೇ ಒಳ್ಳೆಯದಲ್ಲ, ಯಾರು ನಮ್ಮ ಹಿಂದೆ ತಾತ ಮುತ್ತಾತ ಪೂರ್ವಿಕರು ತೀರೋಗಿದ್ದಾರೆ, ಎಲ್ಲೋ ಒಂದು ನರಕದಲ್ಲಿ ಕೊಳಿತಾ ಇರ್ಬೋದು, ಅವರು ಯಾವುದೋ ಕಷ್ಟ ಅನುಭವಿಸ್ತಾ ಇರ್ಬೋದು, ಅವ್ರಿಗೂ ಕೂಡ ಮೋಕ್ಷ ಸಿಗುತ್ತೆ, ಅವ್ರಿಗೂ ಕೂಡ ಮುಕ್ತಿ ಸಿಗುತ್ತೆ ಅದರಿಂದ. ಅಥವಾ ಇನ್ಯಾರೋ ನಮ್ಮ ಪೂರ್ವಿಕರು ತೀರೋಗಿರ್ತಾರೆ, ಅವರು ತೀರೋಗುವಾಗ ನಮ್ಮ ಮೇಲೆ ಕೋಪ ಮಾಡಿಕೊಂಡು ತೀರೋಗಿರ್ಬೋದು, ಅಥವಾ ನಮಗೆ ಶಾಪ ಹಾಕಿ ತೀರೋಗಿರ್ಬೋದು. ಆ ಶಾಪ ನಮಗೆ ತಟ್ಟುಬಿಟ್ರೆ ಅವರ ನೋವು ನಮಗೆ ತಟ್ಟುಬಿಟ್ಟಿರ್ಬೋದು, ಅದರಿಂದ ನಮಗೆ ದಾರಿದ್ರ್ಯ ಒಕ್ಕರ್ಸ್ಕೊಂಡಿರ್ಬೋದು. ಈ ದಾರಿದ್ರ್ಯದಿಂದ ನಾವು ಮುಕ್ತಿ ಹೊಂದ್ತೀವಿ, ಈ ಒಂದು ಶಾಪದಿಂದ ಮುಕ್ತಿ ಹೊಂದ್ತೀವಿ. ಅಷ್ಟೇ ಅಲ್ಲ, ನಮ್ಮ ಪಿತೃಗಳು ಯಾವುದೋ ಪಾಪಕರ್ಮ ಮಾಡಿ ನರಕದಲ್ಲಿ ಕೊಳಿತಾ ಇರ್ಬೋದು, ಅಥವಾ ಬ್ರಹ್ಮರಾಕ್ಷಸನೋ ಅಥವಾ ಪ್ರೇತಾತ್ಮನೋ ಆಗಿರ್ಬೋದು ಅವರು. ಅದರಿಂದ ಅವರು ಬಿಡುಗಡೆ ಹೊಂದ್ತಾರೆ ನಾವು ಮಾಡೋ ಈ ಪುಣ್ಯ ಕೆಲಸಗಳಿಂದ. ಹಾಗೆ ಶತ್ರುಗಳು, ನಮಗೆ ಅಕ್ಕಪಕ್ಕ ಶತ್ರುಗಳು ಇರ್ತಾರೆ, ನೀಚ ನಿಕೃಷ್ಟರು ಇರ್ತಾರೆ, ವೇಸ್ಟ್ ಫೆಲಗಳಿರ್ತಾರೆ, ಅವರಿಂದ ನಮಗೆ ತುಂಬ ಕಿರಿಕಿರಿ ಆಗ್ತಾಯಿರುತ್ತೆ. ಅಂಥವ್ರಿಗೆ ನಾವು ಯಾವ ಶಿವಪುರಾಣ, ಯಾವ ದೇವಿ ಪಾರಾಯಣ, ಯಾವ ಭಗವದ್ಗೀತೆ ಈ ಪಾರಾಯಣ ಮಾಡಿಸ್ತೀರಿ, ಇದರ ಒಂದು ಶಕ್ತಿ ಏನಿದೆ ಅದು ನಮ್ಮ ಶತ್ರುಗಳನ್ನು ಸರ್ವನಾಶ ಮಾಡುತ್ತೆ. ಶತ್ರುಗಳು ಸರ್ವನಾಶ ಆಗ್ತಾರೆ, ಅವರು ಹುಚ್ಚರಾಗ್ಬಿಡ್ತಾರೆ, ಹುಚ್ಚರಾಗ್ಬಿಡ್ತಾರೆ. ಅವರು ತಲೆ ಕೆಟ್ಟು ಅವ್ರ ಬುದ್ಧಿ ನಾಶ ಆಗ್ತದೆ. ಅವ್ರ ಬುದ್ಧಿ ನಾಶ ಆದರೆ ಅವ್ರ ತಲೆ ಕೆಡುತ್ತೆ. ಅದರಿಂದ ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅವರು ಹಾಳಾಗೋಗ್ತಾರೆ. ಅದೇ ಆಲೋಚನೆಯಲ್ಲಿ ₹1 ಸಂಪಾದನೆ ಇರಲ್ಲ, ಅವ್ರು ಸಂಪಾದನೆ ಮಾಡಿದ್ದೆಲ್ಲ ಕಳ್ಕೊಳ್ತಾರೆ. ಅವರು ಉದ್ಧಾರ ಆಗಲ್ಲ ಜೀವನದಲ್ಲಿ. ಅವ್ರು ಯಾವುದೇ ಕೆಲಸ ಕೈ ಹಾಕಿದರೂ ಅದು ಒಣಗೂಡಲ್ಲ. ಅವ್ರು ಯಾವಾಗೂ ಇವ್ರ ಹತ್ರ ಬಯಸ್ಕೊಳ್ತಾ ಇರ್ತಾರೆ, ನರಕಕ್ಕೆ ಗುರಿ ಆಗ್ತಾರೆ ಅಂಥವ್ರು. ಗೊತ್ತಾಯ್ತಲ್ಲ? ಅವರು ನರಕಕ್ಕೆ ಗುರಿ ಆಗಬೇಕಂದ್ರೆ, ಈ ದುಷ್ಟ ನಾಶ ಆಗಬೇಕಂದ್ರೆ ಈ ರೀತಿ ದೇವಿ ಪಾರಾಯಣ, ಭಗವದ್ಗೀತಾ ಪಾರಾಯಣ, ಶಿವಪುರಾಣ ಪಾರಾಯಣ, ವಿಷ್ಣು ಪುರಾಣ ಪಾರಾಯಣ, ಸ್ಕಂದ ಪುರಾಣ ಪಾರಾಯಣ, ಜ್ಞಾನಸಿಂಧು ಪಾರಾಯಣ ಇತ್ಯಾದಿ ಗ್ರಂಥಗಳ ಪಾರಾಯಣವನ್ನು ಮಾಡಿಸ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಶತ್ರುಗಳ ನಾಶ ಆಗುತ್ತೆ, ಸರ್ವನಾಶ ಆಗ್ತಾರೆ ಶತ್ರುಗಳು. ಶತ್ರುಗಳಂದರೆ ದುಷ್ಟರು, ಅರ್ಥ ಮಾಡ್ಕೊಳ್ಳಿ. ಅಧರ್ಮ ಯಾರಲ್ಲಿದೆ ಅವರು ಒಳ್ಳೆಯವರಲ್ಲ. ಒಳ್ಳೆಯವ್ರಿಗೇನೂ ಆಗಲ್ಲ, ಅಧರ್ಮಿಗಳಿಗೆ ಬಿಸಿ ಮುಟ್ಟುತ್ತೆ. ಸರಿಲ್ಲ? ಇಲ್ಲ ದಾರಿದ್ರ್ಯ ಇರ್ತಾರೆ ನಮ್ಮಲ್ಲಿ, ಅದು ನಾಶ ಆಗುತ್ತೆ. ನಮ್ಮಲ್ಲಿ ದಾರಿದ್ರ್ಯ ಇದ್ರೆ ಏನಾಗುತ್ತೆ, ಅದು ನಾಶ ಆಗುತ್ತೆ. ರೋಗಗಳಿದ್ರೆ ಅದು ನಾಶ ಆಗುತ್ತೆ, ಕಷ್ಟಗಳು ನಾಶ ಆಗುತ್ತೆ, ಸಮಸ್ಯೆಗಳಿಂದ ಮುಕ್ತಿ ಹೊಂದ್ತೀವಿ. ಹಾಗೆ ಒಳ್ಳೆಯ ಬುದ್ಧಿ, ಸದ್ಬುದ್ಧಿ, ವಿದ್ಯಾಭ್ಯಾಸ, ಜ್ಞಾನ ಬರುತ್ತೆ, ಪ್ರಜ್ಞೆ ಬರುತ್ತೆ, ಯೋಗಶಕ್ತಿ ಬರುತ್ತೆ, ತಪಶಕ್ತಿ ಬರುತ್ತೆ ಇವುಗಳಿಂದ. ಗೊತ್ತಾಯ್ತಲ್ಲ? ಇದರಿಂದ ಎಷ್ಟು ಲಾಭ ನೋಡ್ರಿ. ಪೂರ್ವಿಕರಿಗೆ ಮುಕ್ತಿ ಸಿಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ವಂಶಕ್ಕೆ ಒಳ್ಳೆಯದಾಗುತ್ತೆ ಇವುಗಳಿಂದ. ಗೊತ್ತಾಯ್ತಲ್ಲ? ಅದಕ್ಕೆ ಇವುಗಳಿಗೆ ನೀವು ಹೆಚ್ಚಿನ ಒತ್ತು ಕೊಡಬೇಕು. ಪಾರಾಯಣಗಳಿಗೆ, ದೇವಿ ಪಾರಾಯಣ, ವಿಷ್ಣು ಪುರಾಣ ಪಾರಾಯಣ, ಶಿವಪುರಾಣ ಪಾರಾಯಣ, ಸ್ಕಂದ ಪುರಾಣ ಪಾರಾಯಣ, ಗರುಡ ಪುರಾಣ ಪಾರಾಯಣ, ಜ್ಞಾನಸಿಂಧ ಪಾರಾಯಣ, ಭಗವದ್ಗೀತಾ ಪಾರಾಯಣ ಇತ್ಯಾದಿ ರಾಮಾಯಣ, ಮಹಾಭಾರತ ಇವು ಪಾರಾಯಣಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಓಕೆಲಾ? ಆಗ ನಿಮಗೆ ಸದಾ ಒಳ್ಳೆಯದಾಗುತ್ತೆ. ಓಕೆಲಾ? ಮೊದಲಿಗೆ ನಾವು ದೇವಿ ಪಾರಾಯಣ, ಶ್ರೀ ಶಕ್ತಿ ಮಹಾತ್ಮೆ, ಶ್ರೀದೇವಿ ಮಹಾತ್ಮೆ, ಆದಿಶಕ್ತಿ ಪರಾಶಕ್ತಿ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಈಗ ಇವರೇ
ಆದಿಶಕ್ತಿ ಪರಾಶಕ್ತಿ ಅಂದರೆ ಪ್ರಾರಂಭದಲ್ಲಿ ಏನೂ ಇರಲಿಲ್ಲ. ಆಕಾಶ ಇರಲಿಲ್ಲ, ಗ್ರಹಗಳಿರಲಿಲ್ಲ, ಮರಗಳಿರಲಿಲ್ಲ, ಗಿಡಗಳಿರಲಿಲ್ಲ, ಯಾವುದೇ ಕ್ರಿಮಿ ಕೀಟಾದಿಗಳಿರಲಿಲ್ಲ. ಎಲ್ಲೆಲ್ಲೋ ಕತ್ಲೆ ಇತ್ತು, ಎಲ್ಲೆಲ್ಲೋ ಕತ್ಲೆ ಇತ್ತು, ಎಲ್ಲೆಲ್ಲೋ ಕತ್ಲೆ ಇತ್ತು. ನೀವು ನಿದ್ರೆ ಮಾಡೋವಾಗ ರಾತ್ರಿ ಹೊತ್ತು ಯಾವ ಥರ ಇರುತ್ತೆ? ಅಮಾವಾಸ್ಯೆ ಕತ್ಲಲ್ಲಿ ನೀವು ಹೊರಗಡೆ ಒಬ್ಬರೇ ಬರ್ತೀರ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾರೂ ಇರಲ್ಲ ಅಂತ ಇಟ್ಕೊಳ್ಳಿ. ಒಂದು ಲೈಟ್ ಕೂಡ, ಕರೆಂಟ್ ಕೂಡ ಇರಲ್ಲ ಅಂತ ಇಟ್ಕೊಳ್ಳಿ. ಅವತ್ತು ಕರೆಂಟ್ ಕೂಡ ಹೊರಟೋಗಿರುತ್ತೆ. ಅಮಾವಾಸ್ಯೆ ಕತ್ಲು. ಹೊರಗಡೆ ನಿಮ್ಮ ಮನೆಯಿಂದ ಎಲ್ಲೋ ಒಂದು ಕಡೆ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬರ್ತೀರ. ಅವಾಗ ಏನು ಕಾಣಿಸುತ್ತೆ ನಿಮಗೆ? ಬರೀ ಕಿಚ 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 ಅಂತ ಕಿರೋ ಅಂತ ಸೌಂಡ್ ಕೇಳಿಸುತ್ತೆ. ಬರೀ ಎಲ್ಲ ನೋಡಿದ್ರೂ ಕತ್ಲೆ ಇರುತ್ತೆ. ಯಾಕಂದರೆ ಕರೆಂಟು ಇರಲ್ಲ, ನಕ್ಷತ್ರಗಳು ಇರಲ್ಲ, ಚಂದ್ರಭಗವಾನ ಇರಲ್ಲ. ಅಂದಮೇಲೆ ಇನ್ನೇನಪ್ಪ ಇರುತ್ತೆ? ಬರೀ ಎಲ್ಲ ನೋಡಿದ್ರೂ ಕತ್ಲೆ ಇರುತ್ತೆ. ಆದರೂ ಕಿರೋ ಅಂತ ಏನೋ ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ. ಆದರೆ ಅನಾದಿ ಕಾಲದಲ್ಲಿ ಇದು ಕೂಡ ಇರಲಿಲ್ಲ. ಆ ಕತ್ತಲೂ ಇರಲಿಲ್ಲ. ಕತ್ತಲಿತ್ತು, ಆದರೆ ಯಾವುದೇ ಸೌಂಡ್ ಇರಲಿಲ್ಲ. ಅನಾದಿ ಕಾಲದಲ್ಲಿ ಒಂಚೂರು ಕೂಡ ಸೌಂಡ್ ಇರಲಿಲ್ಲ. ಯಾವುದೇ ಶಬ್ದ ಇರಲಿಲ್ಲ, ಯಾವುದೇ ಬೆಳಕಿರಲಿಲ್ಲ, ಯಾವುದೇ ಕಲ್ಲರ್ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲಿ ನೋಡಿದ್ರೂ ಕತ್ಲು, ಎಲ್ಲಿ ನೋಡಿದ್ರೂ ಕತ್ಲು. ಮೇಲ್ಗಡೆ ನೋಡಲಿ ಕತ್ಲು, ಮುಂದ್ಗಡೆ ನೋಡಲಿ ಕತ್ಲು, ಹಿಂದ್ಗಡೆ ನೋಡಲಿ ಕತ್ಲು, ಬಲಗಡೆ ನೋಡಲಿ, ಎಡಗಡೆ ನೋಡಲಿ, ಕೆಳಗೆ ನೋಡಲಿ, ಮೇಲೆ ಸುತ್ತಲೂ ಕತ್ಲೆ. ಯಾರೂ ಇಲ್ಲ, ಏನೂ ಇಲ್ಲ. ಅಷ್ಟೇ ಯಾಕೆ ನಮ್ಮ ಶರೀರ ಕೂಡ ಇಲ್ಲ. ನಾವು ಯಾರೋ ಏನೋ ಗೊತ್ತಿಲ್ಲ, ಆ ಥರ ಇದ್ದೀವಿ. ಮೋಸ್ಟ್ಲಿ ನಾವು ನಿದ್ರೆ ಮಾಡೋವಾಗ ಆ ಥರ ಇರ್ತೀವೇನೋ. ಅಂಥ ಸಂದರ್ಭದಲ್ಲಿ ಒಂದು ಮಹಾಶಕ್ತಿ ಒಂದು ಬೆಳಕಿನ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತೆ. ಅದರಲ್ಲೇ ನಾವು ಆದಿಶಕ್ತಿ ಪರಾಶಕ್ತಿ ಅಂತೀವಿ. ಅದೊಂದು ಬೆಳಕಿನ ರೂಪ. ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು, ಸಿಖ್ರು, ಇಸ್ಲಾಂ, ಮುಸ್ಲಿಮರು ಇವರೆಲ್ಲ ದೈವ ಅಲ್ಲಾಹ ಅಕ್ಬರ್, ಅಲ್ಲಾ ಏಕೈ, ಭಗವಂತನ ಒಬ್ಬನೇ ಅಂತಾರೆ. ಅದೇ ರೀತಿ ಒಂದು ದೈವ ಶಕ್ತಿ, ಅದೆಲ್ಲ ಎಲ್ಲ ಧರ್ಮದವರು ಭಗವಂತ ಭಗವತಿ ಶಕ್ತಿ ಅಂತ ನಾವು ಕರಿತೀವಿ. ಹಿಂದೂಗಳು ನಾವು ಆದಿಶಕ್ತಿ ಅಂತೀವಿ, ಮುಸ್ಲಿಮರು ಅಲ್ಲಾಹ್ ಅಂತಾರೆ, ಹಾಗೆ ಕ್ರಿಶ್ಚಿಯನ್ರು ಕರ್ತೃ ಅಂತಾರೆ. ಹಾಗೆ ಅವ್ರವ್ರ ಧರ್ಮದವರು ಒಂದೊಂದು ರೀತಿಯಲ್ಲಿ ಆದಿಶಕ್ತಿಯನ್ನು ಕರೀತಾರೆ. ಅಂದರೆ ಒಂದು ಬೆಳಕು ಮಾತ್ರ ಇದೆ, ಎಲ್ಲ ಕಡೆ ಕತ್ತಲಿದೆ. ಆ ಬೆಳಕಿನಲ್ಲಿ ಏನಿದೆ? ಬರೀ ಪ್ರಜ್ಞೆ ಇದೆ. ಪ್ರಜ್ಞೆ ಅಂದರೆ ಏನು? ನಾವು ಗಾಢವಾಗಿ ನಿದ್ದೆ ಮಾಡೋವಾಗ ಹೆಂಗಿರುತ್ತೆ ಅದಕ್ಕಿಂತ 100 ಪಟ್ಟು ಕೋಟಿ ಪಟ್ಟು ಹೆಚ್ಚಾಗಿ ಪ್ರಜ್ಞೆ ಇರುತ್ತೆ. ನಾವಿರ್ತೀವಿ ನಿದ್ದೆ ಮಾಡೋವಾಗ, ಆದರೆ ಇರಲ್ಲ. ನಾವಿರಲ್ಲ, ಆದರೆ ಇರ್ತೀವಿ. ನಾವಿರ್ತೀವಿ, ಆದರೆ ಇರಲ್ಲ. ಅದೇ ಪ್ರಜ್ಞಾ ಮಹಾಶಕ್ತಿ. ಅದನ್ನೇ ಶ್ರೀದೇವಿ ಆದಿಶಕ್ತಿ ಪರಾಶಕ್ತಿ ಅಂತ ಕರಿತೀವಿ. ಪ್ರಜ್ಞಾ ಮಹಾಶಕ್ತಿ, ಚೈತನ್ಯ ಶುದ್ಧ ಚಿದಾನಂದ ಸ್ವರೂಪ ಗುರು, ಅದೆಲ್ಲ ಕರಿತೀವಿ. ಆಮೇಲೆ ಅದರಲ್ಲಿ ಇಚ್ಛಾಶಕ್ತಿ ಹುಟ್ಕೊಳ್ಳುತ್ತೆ. ಆ ಇಚ್ಛಾಶಕ್ತಿಯಿಂದ ಮಾಯೆ ಹುಟ್ಕೊಳ್ಳುತ್ತೆ. ಮಾಯೆ, ಆ ಮಾಯೆಯಲ್ಲಿ ಭ್ರಮೆ ಭ್ರಾಂತಿ ಹುಟ್ಕೊಳ್ಳುತ್ತೆ. ಭ್ರಮೆ ಭ್ರಾಂತಿನಲ್ಲಿ ಅಸತ್ಯ, ಅಧರ್ಮ, ಸುಳ್ಳು, ಮೋಸ, ವಂಚನೆ ಹುಟ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಹಾಗೆ ಒಂದು ಬದಿಯಲ್ಲಿ ಅಸತ್ಯ, ಅಧರ್ಮ, ಸುಳ್ಳು, ಮೋಸ, ವಂಚನೆ ಹುಟ್ಕೊಳ್ಳುತ್ತೆ ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ಸೃಷ್ಟಿ ಸ್ಥಿತಿ ಲಯ ಹುಟ್ಕೊಳ್ಳುತ್ತೆ. ಈ ಸೃಷ್ಟಿ ಸ್ಥಿತಿ ಲಯನೇ, ಈ ಲಯದಲ್ಲೇ ಇವೆಲ್ಲ ಇದ್ದಾವೆ. ಯಾವಿದ್ದಾವೆ? ಭ್ರಮೆ, ಭ್ರಾಂತಿ, ಮಾಯೆ. ಇವುಗಳಲ್ಲಿ ನಡೆಯೋದು ಏನರಿಂದ? ಸುಳ್ಳು, ಮೋಸ, ವಂಚನೆ ಇವೆಲ್ಲ ನಡೆಯೋದು ಏನರಿಂದ? ಸೃಷ್ಟಿ ಸ್ಥಿತಿ ಲಯ, ಇವುಗಳಿಂದಲೇ ಇವು ನಡೆಯೋದು. ಕ್ರಿಯಾಶಕ್ತಿ ಇವು ಹುಟ್ಟಿದ್ದಾವೆ. ಮೊದಲು ಇರಲಿಲ್ಲ, ಇವಾಗ ಹುಟ್ಟಿದಾವೆ ಅಂದಮೇಲೆ ಅವು ನಡೀಲೇಬೇಕಲ್ವ? ಇವು ಸೃಷ್ಟಿ ಆಗಿದ್ದಾವೆ, ಆದರೆ ಅವು ನಡೀಲೇಬೇಕಲ್ವ? ಕ್ರಿಯಾಶಕ್ತಿ ಆಗಲೇಬೇಕಲ್ಲ, ನಂತರ ಅವು ನಾಶ ಆಗಲೇಬೇಕಲ್ಲ. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ, ಈ ಮೂರು ಯಾವ ಆಧಾರದ ಮೇಲೆ ಇದ್ದಾವೆ? ಸೃಷ್ಟಿ ಸ್ಥಿತಿ ಲಯದ ಆಧಾರದ ಮೇಲೆ ಯಾವಿದ್ದಾವೆ? ಮಾಯೆ, ಭ್ರಮೆ, ಭ್ರಾಂತಿ. ಅವಳಗಡೆ ಸುಳ್ಳು, ಮೋಸ, ವಂಚನೆ, ಅಸತ್ಯ, ಅಧರ್ಮ ಇವು ಇದ್ದಾವೆ. ಇವು ಆಪೋಸಿಟ್ಟಾಗಿ ನ್ಯಾಯ, ನೀತಿ, ಸತ್ಯ, ಧರ್ಮ, ನಿಷ್ಠೆ ಇವಿದ್ದಾವೆ. ಇದಕ್ಕೆ ಆಪೋಸಿಟಾಗಿ ಇಷ್ಟು ಇವು ಉಟ್ಕೊಬಿಡ್ತವೆ ಫಸ್ಟ್. ಆಮೇಲೆ ಸೃಷ್ಟಿ ಶಕ್ತಿಯನ್ನು ಇವೆಲ್ಲ ತಿಳ್ಕೊಬೇಕಲ್ಲ ನಾವು.
ಏನೇನು ವಿಚಾರ ಇದೆ ಅಂತ ಅದನ್ನು ಸರಸ್ವತಿ ಅಂತೀವಿ. ತಿಳ್ಕೊಳ್ಳೋ ವಿಚಾರ ನಾವೆಲ್ಲ ಇದು ತಿಳ್ಕೊಬೇಕಲ್ಲ, ಅದನ್ನು ಸರಸ್ವತಿ ಅಂತೀವಿ. ವಿದ್ಯೆ ವಿದ್ಯೆ ಅಂತೀವಿ. ನಾವೇನಂತ ತಿಳ್ಕೊತೀವಿ ನಮ್ಮ ಮನಸ್ಸಿನಲ್ಲಿ, ಏನಾದರೂ ಒಂದು ಕಲಿತೀವಲ್ಲ, ಯಾವುದೋ ಒಂದು ಹೊಸ ವಸ್ತು, ಯಾವುದೋ ಒಂದು ಹೊಸ ವಿಚಾರ, ಯಾರೋ ಒಬ್ಬ ಹೊಸ ವ್ಯಕ್ತಿ, ಯಾವುದೋ ಒಂದು ಹೊಸ ಪುಸ್ತಕ, ಅದನ್ನು ನಾವು ತಿಳ್ಕೊಬೇಕಲ್ಲ. ಆ ತಿಳ್ಕೊಳ್ಳೋದೆ ಸರಸ್ವತಿ. ಶಾಂತಿ ಶಾಂತಿ ಸರಸ್ವತಿ, ವಿದ್ಯಾಮಾತೆ ವಿದ್ಯಾಶ್ರೀ. ಆದರೆ ಯಾವುದೋ ಒಂದು ಇದೆಯಲ್ಲ ವಸ್ತು, ಅದು ಪುಸ್ತಕ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಯಾವುದೋ ದ್ರಾವಕ ನೀರು ಇರ್ಬೋದು, ಒಂದು ನದಿ ಇರ್ಬೋದು, ಒಂದು ಬೆಟ್ಟ ಇರ್ಬೋದು, ಗುಟ್ಟ ಇರ್ಬೋದು, ಒಂದು ಗ್ರಹ ಇರ್ಬೋದು, ಏನೇ ಇರ್ಬೋದು, ಒಂದು ವಸ್ತು ಇರುತ್ತೆ. ಅದನ್ನು ಬ್ರಹ್ಮ ಅಂತೀವಿ. ಬ್ರಹ್ಮಶಕ್ತಿ. ಗ್ರಹ, ತಾರೆ, ನಕ್ಷತ್ರ, ಗಾಳಿ, ಅಗ್ನಿ, ವಾಯು, ವರ್ಣ, ಇದನ್ನೆಲ್ಲ ಬ್ರಹ್ಮ ಅಂತೀವಿ. ಆದರೆ ಆ ವಿಚಾರ ಇದೆಯಲ್ಲ ಒಳಗಡೆ, ಸತ್ಯಾಂಶ ಇರುತ್ತಲ್ಲ ಒಳಗಡೆ, ಅದೇ ಸರಸ್ವತಿ. ಸ್ಥೂಲಕಾಯವನ್ನು ನಾವು ಬ್ರಹ್ಮ ಅಂತೀವಿ. ಒಳಗಡೆ ಇರ್ತಕ್ಕಂಥ ವಿದ್ಯೆಯನ್ನು ಸರಸ್ವತಿ ಅಂತೀವಿ. ಬ್ರಹ್ಮ ಸರಸ್ವತಿ ನಮ್ಮ ಕಣ್ಮುಂದೆ ಇವಾಗಿದೆ. ಆದರೆ ಅದು ನಡಿಬೇಕಾದ್ರೆ ಕ್ರಿಯಾಶೀಲ ಅಂತೀವಿ, ಕ್ರಿಯಾಶಕ್ತಿ ಅಂತೀವಿ. ಅದೇ ವಿಷ್ಣು ಶಕ್ತಿ. ಕ್ರಿಯಾಶಕ್ತಿ ಅಂದರೆ ಏನು? ಅಷ್ಟೈಶ್ವರ್ಯ, ದವಸ ಧಾನ್ಯ ಇರಬೇಕು, ವಜ್ರ ವೈಡೂರ್ಯ ಬಂಗಾರ ಹಣ ಇರಬೇಕು, ಪ್ರಾಣಿಗಳಿರಬೇಕು, ಪಕ್ಷಿಗಳಿರಬೇಕು, ಗಿಡಗಳಿರಬೇಕು, ಹಣ್ಣು ಹಂಪಲುಗಳು ತರಕಾರಿಗಳಿರಬೇಕು. ಇದೆಲ್ಲ ಸೇರಿದರೆ ಅಷ್ಟೈಶ್ವರ್ಯ, ಅಷ್ಟಲಕ್ಷ್ಮಿ ಅಂತೀವಿ. ಈ ಅಷ್ಟಲಕ್ಷ್ಮಿಯಿಂದ ಇವತ್ತು ಕ್ರಿಯಾಶಕ್ತಿ ಆಗಿದೆ. ಅಂದರೆ ಇವತ್ತು ಮನುಷ್ಯ ಆಗಲಿ, ಪ್ರಾಣಿಗಳಾಗಲಿ, ಈ ಜಗತ್ತಾಗಲಿ ನಡಿಬೇಕಾದ್ರೆ ಅಷ್ಟೈಶ್ವರ್ಯ ಅಲ್ಲಿ ಇರಲೇಬೇಕು, ಅಷ್ಟಲಕ್ಷ್ಮಿ ಇರಲೇಬೇಕು. ಅಷ್ಟಲಕ್ಷ್ಮಿ ಇಲ್ಲ ಅಂದರೆ ಏನೂ ವ್ಯವಹಾರ ಮಾಡೋಕ್ಕಾಗಲ್ಲ ಅಲ್ವಾ? ಈಗ ದುಡ್ಡು ಇಲ್ಲ, ದವಸ ಧಾನ್ಯ ಇಲ್ಲ, ಗೋಗಳು, ಪ್ರಾಣಿಗಳು, ಪಕ್ಷಿಗಳು ಏನೂ ಇಲ್ಲ, ಭೂಮಿ ಇಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ ಅಂದಮೇಲೆ ಇಲ್ಲಿ ಮಾಡೋಕ್ಕೇನಿರುತ್ತೆ? ಮಾಡೋಕ್ಕೆ ಕೆಲಸ ಏನಿರುತ್ತೆ? ಅದಕ್ಕೆ ಅಷ್ಟೈಶ್ವರ್ಯ ಇರುತ್ತೆ. ಅಷ್ಟೈಶ್ವರ್ಯ ಇದ್ಮೇಲೆ ಮಾಡೋಕ್ಕೆ ಕೆಲಸ ಇರುತ್ತೆ. ಅಷ್ಟೈಶ್ವರ್ಯ ಇಲ್ಲ ಅಂದಮೇಲೆ ಮಾಡೋಕ್ಕೇನೂ ಕೆಲಸ ಇರಲ್ಲ ಅಲ್ವಾ? ಅದಕ್ಕೆ ವಿಷ್ಣು ಅಂದರೆ ಕ್ರಿಯಾಶಕ್ತಿ, ಮಹಾಲಕ್ಷ್ಮಿ ಅಂದರೆ ಅದರ ಬೆಲೆನ ನಾವೇನಂತೀವಿ? ರೇಟ್. ಅದು ರೇಟ್ ಅಂತೀವಿ. ಒಂದು ವ್ಯಕ್ತಿತ್ವ ಅಂತೀವಿ. ಮಹಾವಿಷ್ಣುವಿನ ಒಂದು ವ್ಯಕ್ತಿತ್ವ ಯಾವುದು? ಲಕ್ಷ್ಮಿ. ಅರ್ಥ ಆಯ್ತಲ್ಲ? ಲಕ್ಷ್ಮಿ ಬರೀ ಎದ್ಬಿಟ್ರೆ ಸಾಲದು, ಬರೀ ದುಡ್ಡಿದ್ರೆ ಸಾಲದು, ಐಶ್ವರ್ಯ ಇದ್ದರೆ ಸಾಲದು. ಅದು ಕ್ರಿಯಾಶೀಲ ಆಗಬೇಕು. ವಹಿವಾಟು ಅಂದ್ರೇನು? ಕ್ರಿಯಾಶೀಲ ಆಗಬೇಕು. ಕ್ರಿಯಾಶೀಲ ಆಗಬೇಕಾದ್ರೆ ಏನು ಮಾಡಬೇಕು? ಮಹಾವಿಷ್ಣು ಅನ್ನೋನು ಒಬ್ಬ ಕ್ರಿಯಾಶಕ್ತಿ ಇರಬೇಕು. ಮಹಾವಿಷ್ಣು ಎಂಬುವ ಒಬ್ಬ ವ್ಯಕ್ತಿ ಕ್ರಿಯಾಶಕ್ತಿ ಆಗಿರಬೇಕು. ಸರಿ, ಸೃಷ್ಟಿ ಆಯಿತು. ಏನೆಲ್ಲ ಸೃಷ್ಟಿ ಆಯಿತು? ಸುಳ್ಳು, ಪಳ್ಳು, ಮೋಸ, ವಂಚನೆ, ಧರ್ಮ, ಅಧರ್ಮ, ನ್ಯಾಯ, ನೀತಿ, ಸತ್ಯ, ಧರ್ಮ ಸೃಷ್ಟಿ ಆಯಿತು. ಅದೇ ಬ್ರಹ್ಮ ಶಕ್ತಿ. ಅದನ್ನೆಲ್ಲ ನಾವು ತಿಳ್ಕೊಂಡಿವಿ. ಅದೇ ಸರಸ್ವತಿ. ಈಗ ವ್ಯವಹಾರ ನಡೀತಾ ಇದೆ. ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಯುದ್ಧ ನಡೀತದಲ್ಲಿ. ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ವಾಗ್ವಾದಗಳು ನಡೀತದೆ. ಗೊತ್ತಾಯ್ತಲ್ಲ? ಈ ಒಳ್ಳೆಯವ್ರ ಮಧ್ಯೆ ಕೆಟ್ಟವ್ರ ಮಧ್ಯೆ ಈಗ ಪೊಲೀಸವರು ಕಳ್ಳರು ಇರ್ತಾರೆ, ಮಿಲ್ಟ್ರಿ ಅವರು ಟೆರರಿಸ್ಟ್ಗಳಿರ್ತಾರೆ. ಹಾಗೆ ಗುರುಜಿಗಳು ಅದಕ್ಕೆ ಆಪೋಸಾಗಿ ದುಷ್ಟರು ಇರ್ತಾರೆ. ಗುರುಗಳು ಅದಕ್ಕೆ ಆಪೋಸಾಗಿ ದುಷ್ಟರು ಇರ್ತಾರೆ. ಒಳ್ಳೆಯ ಗುರುಗಳು ಅದಕ್ಕೆ ಆಪೋಸಾಗಿ ಯಾರು ಇರ್ತಾರೆ? ದುಷ್ಟರು ಇರ್ತಾರೆ. ಇವರ ಮಧ್ಯೆ ವಹಿವಾಟು ನಡೆಯಲೇಬೇಕಲ್ಲ, ವ್ಯವಹಾರ ನಡೆಯಲೇಬೇಕಲ್ಲ. ಅದೇ ಕ್ರಿಯಾಶಕ್ತಿ, ಅದೇ ಶ್ರೀಮನ್ನಾರಾಯಣ. ವಹಿವಾಟು ಅಂದರೆ ಏನು ಗೊತ್ತಲ್ಲ? ದವಸ ಧಾನ್ಯ, ಐಶ್ವರ್ಯ ಅಲ್ವಾ? ಎಲ್ಲೋ ಮೊದಲು ಏನೂ ಇರಲಿಲ್ಲ, ಬ್ರಹ್ಮ ಸೃಷ್ಟಿ ಅದೆಲ್ಲ ತಿಳ್ಕೊಂಡ್ರೆ ಏನೇನಿದೆ ಅಂತ. ಆಮೇಲೆ ವಹಿವಾಟು ನಡೆಯಿತು, ಲಾಭ ನಷ್ಟ ಆಯಿತು, ಲಾಸ್ಟ್ಗೆ ಅದು ಬೆಳೀತು. ಮೊದಲು ಚಿಕ್ಕದಾಗಿರುತ್ತೆ, ಒಂದು ಮಗು ಅಂದ್ಕೊಳ್ಳಿ, ಒಂದು ಮೊಟ್ಟೆ ಅಂದ್ಕೊಳ್ಳಿ, ಒಂದು ಸಸ್ಯ ಅಂದ್ಕೊಳ್ಳಿ, ಒಂದು ಬೀಜ ಅಂದ್ಕೊಳ್ಳಿ. ಬೀಜ ಮೊಳಕೆ ಹೊಡಿಯುತ್ತೆ, ಮೊಳಕೆ ಗಿಡ ಆಗುತ್ತೆ, ಎಲೆ ಬಿಡುತ್ತೆ, ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ, ಹಣ್ಣು ಬಿಡುತ್ತೆ. ಆಮೇಲೆ ಏನಾಗುತ್ತೆ? ಹಣ್ಣು ತಿಂತೀವಿ, ಜೀರ್ಣ ಆಗುತ್ತೆ, ನಾಶ ಆಗುತ್ತೆ. ಹಾಗೆ ನಮ್ಮ ಹತ್ರ ಹಣ ಬರುತ್ತೆ, ಖರ್ಚು ಮಾಡ್ತೀವಿ, ಖರ್ಚಾಗುತ್ತೆ, ತಿರ್ಗಿಲ್ದ್ರೆ ಆಗ್ಬಿಡುತ್ತೆ. ಅದೇ ನಾಶ. ನಾವು ಚಿಕ್ಕ ಹುಡುಗರಲ್ಲಿ ಸಣ್ಣದಾಗಿರ್ತೀವಿ, ಆಮೇಲೆ ಬೆಳಿತೀವಿ, ಆಮೇಲೆ ವಯಸ್ಸಾದ್ಮೇಲೆ ನಾಶ ಆಗ್ತೀವಿ. ಅದೇ ಲಯ. ಅಂದರೆ ಶಿವ ಲಯಕಾರಕ. ಸೃಷ್ಟಿ, ಸ್ಥಿತಿ, ಈಗ ಲಯ. ಸೃಷ್ಟಿ ಬ್ರಹ್ಮ ಸರಸ್ವತಿ, ಸ್ಥಿತಿ ಶ್ರೀಮನ್ನಾರಾಯಣ ಆದಿಲಕ್ಷ್ಮಿ ಅಷ್ಟೈಶ್ವರ್ಯವತಿ. ಅದು ಸ್ಥಿತಿ, ಕ್ರಿಯಾಶಕ್ತಿ. ಈಗ ಲಯ ಶಕ್ತಿ. ಲಯ ಅಂದರೆ ಏನು? ನಾಶ ಆಗೋದು. ಯಾವುದೇ ಒಂದು ಜಗತ್ತಿನಲ್ಲಿ ಸೃಷ್ಟಿ ಆದಮೇಲೆ ಅದರ ಬಗ್ಗೆ ನಾವು ತಿಳ್ಕೊತೀವಿ. ಆಮೇಲೆ ವ್ಯವಹಾರ ನಡೆಯುತ್ತೆ, ಅಂದರೆ ಕ್ರಿಯಾಶಕ್ತಿ. ಆಮೇಲೆ ಅದು ನಾಶ ಆಗಲೇಬೇಕಲ್ವ? ಹಾಗೆ ಲಯ ಶಿವ. ಆದರೆ ಇಲ್ಲಿ ಒಂದು ಇವೆಲ್ಲವನ್ನು ತಿಳ್ಕೊಂಡ್ಮೇಲೆ ಲಾಭ ನಷ್ಟ ಇರುತ್ತೆ. ಅದೇ ಪಾರ್ವತಿ ಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಶಕ್ತಿ. ಹಾಗೆ ಶಿವಶಕ್ತಿ.
ಇದೆಲ್ಲ ನಾಶ ಆದಮೇಲೆ ಎಲ್ಲಿ ಹೋಗ್ತೀವಿ? ಆದಿಶಕ್ತಿ ಪರಾಶಕ್ತಿ ಶ್ರೀದೇವಿನಲ್ಲಿ ನಾವು ಐಕ್ಯ ಆಗ್ತೀವಿ. ಮಹಾಶಕ್ತಿ ಒಳ್ಳೆಯವ್ರ ಆಕೆನಲ್ಲಿ ಐಕ್ಯ ಆಗ್ತಾರೆ, ಮೋಕ್ಷ ಪಡಿತಾರೆ. ಕೆಟ್ಟವರು ಯಾವುದೋ ಒಂದು ನರಕ ಪ್ರೇತಾತ್ಮ ಭೂತಾತ್ಮ ಆಗಿ ಕೊಳಿತಾರೆ, ಅಂತರ್ಪಿಶಾಚಾಗಿ ಕೊಳಿತಾರೆ ಕೆಟ್ಟವರು. ಒಳ್ಳೆಯವರು ಯಾವುದೋ ಸ್ವರ್ಗಲೋ ವಿಷ್ಣು ಲೋಕನೋ ವೈಕುಂಠನೋ ಕೈಲಾಸನೋ ಹೋಗ್ತಾರೆ. ಹೇಗೆ ಗೊತ್ತಾಯ್ತಾ? ಮೊದಲು ಏನೂ ಇರಲಿಲ್ಲ, ಕತ್ತಲು ಕಾರ್ಗತ್ತಲು. ಅದರಲ್ಲಿ ಒಂದು ಪ್ರಜ್ಞಾ ಮಹಾಶಕ್ತಿ, ಅದೇ ಆದಿಶಕ್ತಿ ಪರಾಶಕ್ತಿ ಪ್ರಜ್ಞಾಶಕ್ತಿ ಚೈತನ್ಯ ಶುದ್ಧ ಜ್ಯೋತಿ ಆನಂದಮಯ ಶಕ್ತಿ ಸಚ್ಚಿದಾನಂದಮಯ ಶಕ್ತಿ. ಅನಂತರ ಅದರಲ್ಲಿ ಮಾಯೆ ಭ್ರಮೆ ಭ್ರಾಂತಿ, ಅದರಲ್ಲಿ ಅಸತ್ಯ ಅಧರ್ಮ ಸುಳ್ಳು ಮೋಸ ವಂಚನೆ, ಜೊತೆಗೆ ಧರ್ಮ ನ್ಯಾಯ ನೀತಿ ಸತ್ಯ ಧರ್ಮ. ಅದನ್ನು ಒಟ್ಟಾರೆ ಸೇರಿಸಿದಾಗ ಸೃಷ್ಟಿ ಸ್ಥಿತಿ ಲಯ. ಈಗ ಮತ್ತೆ ಎಲ್ಲಿಗೆ ಹೋಗ್ತೀವಿ? ಮತ್ತೆ ಲಯ ಆದಮೇಲೆ ನಾಶ ಆದಮೇಲೆ ಏನಾಗುತ್ತೆ? ಮತ್ತೆ ಅದು ಎಲ್ಲಿಂದ ಬಂತು ಅಲ್ಲಿಗೆ ಹೋಗುತ್ತೆ, ಅಥವಾ ಪಾಪಕರ್ಮಗಳಿಗೆ ಒಳಗಾಗಿ ನರಕಕ್ಕೋ ಸ್ವರ್ಗಕ್ಕೋ ಹೋಗುತ್ತೆ, ಯಾವುದೋ ಲೋಕಕ್ಕೆ ಹೋಗುತ್ತೆ. ಇದು ಇಲ್ಲಿಂದ ಓದೋ ನಿಯಮ. ಓಕೆಲಾ? ಆದಿಶಕ್ತಿ ಪರಾಶಕ್ತಿ ಅಂದರೆ ಎಲ್ಲದಕ್ಕೂ ಆಧಾರಭೂತ. ಸೃಷ್ಟಿಗೆ ಆಧಾರಭೂತ, ಸ್ಥಿತಿಗೆ ಆಧಾರಭೂತ, ಲಯಕ್ಕೂ ಆಧಾರಭೂತ. ಅದು ಮೊದಲು ಇತ್ತು, ಆಮೇಲೇನೂ ಇರುತ್ತೆ. ಅದೇ ಆದಿಶಕ್ತಿ ಪರಾಶಕ್ತಿ. ಎಲ್ಲದಕ್ಕೂ ತಾಯಿ, ಎಲ್ಲದಕ್ಕೂ ಆಧಾರಭೂತ ಚೈತನ್ಯ ಶುದ್ಧ ಜ್ಯೋತಿ, ಶುದ್ಧ ಶಕ್ತಿ, ಆಧಾರಭೂತ ಶಕ್ತಿ. ಒಂದು ಕಂಬ ಮನೆ ಕಟ್ಟಬೇಕಾದ್ರೆ, ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಬೀಮ್ ಅಂತ ಹಾಕ್ತೀವಿ, ಕಂಬಗಳು. ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಕಂಬಗಳು ನಿಲ್ಲಿಸ್ತೀವಿ, ಒಂದು ಪಿರಮಿಡ್ ಕಟ್ಟಬೇಕಾದ್ರೆ ಕಂಬಗಳು ನಿಲ್ಲಿಸ್ತೀವಿ. ಎಲ್ಲದಕ್ಕೂ ಒಂದು ಶಕ್ತಿ ಇರುತ್ತೆ. ಕಂಬಗಳಿಗೆ ಒಂದು ಎಲೆಕ್ಟ್ರಿಕ್ ಪೋಲ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಎಲ್ಲದಕ್ಕೂ ಶಕ್ತಿ ಇರುತ್ತೆ. ಅದೇ ಆದಿಶಕ್ತಿ ಪರಾಶಕ್ತಿ. ಒಂದು ಬೆಟ್ಟ ಇರ್ಬೋದು, ಒಂದು ನದಿ ಇರ್ಬೋದು, ಒಂದು ಗಿಡ ಇರ್ಬೋದು, ಮರ ಇರ್ಬೋದು, ಪಕ್ಷಿಗಳಿರ್ಬೋದು, ಎಲ್ಲದಕ್ಕೂ ಶಕ್ತಿ ಇರುತ್ತೆ. ಅದೇ ಆಧಾರಭೂತ ಶಕ್ತಿ. ಅದೇ ಸೃಷ್ಟಿ ಸ್ಥಿತಿ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ, ಎಲ್ಲದಕ್ಕೂ ಆಧಾರಭೂತ ಶಕ್ತಿ. ಓಂ ಶ್ರೀ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶಕ್ತಿ. ಹಾಗೆ ಓಂ ಶ್ರೀ ವೆಳ್ಳಿಮತ್ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಶಕ್ತಿ, ಎಲ್ಲದಕ್ಕೂ ಆಧಾರಭೂತ ಶಕ್ತಿ. ಆದಿಶಕ್ತಿ ಪರಾಶಕ್ತಿ ಚೈತನ್ಯ ಶಕ್ತಿ, ಅದು ಎಲ್ಲ ಕಡೆ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಎಲ್ಲದರ ಒಳಗೂ ಹೊರಗೂ, ಎಲ್ಲದರ ಒಳಗೂ ಹೊರಗೂ ಇರುತ್ತೆ. ಗ್ರಹ ತಾರೆ ನಕ್ಷತ್ರಾದಿ ನದಿಗಳು ಗಿಡಗಳು ಮರಗಳು ಬಳ್ಳಿಗಳು ನಿಮ್ಮಲ್ಲಿ ಅದೇ ಇರೋದು. ನಿಮಗೂ ಆಧಾರಭೂತ ಶಕ್ತಿ ಆದಿಶಕ್ತಿ ಪರಾಶಕ್ತಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದರ ಧ್ಯಾನದಲ್ಲಿರಬೇಕು, ಸಾಕಷ್ಟು ಗ್ರಂಥಗಳು ಓದಬೇಕು, ಗುರುಗಳ ಹತ್ರ ಕಲಿಬೇಕು. ಗೊತ್ತಾಯ್ತಲ್ಲ? ನಾವು ಇದೆಲ್ಲ ಆನ್ಲೈನ್ ಕ್ಲಾಸಲ್ಲಿ ಕಲಿಸ್ತೀವಿ, ಇಲ್ಲೋ ಹೆಚ್ಚಾಗಿರುತ್ತೆ. ಇಲ್ಲಿ ಎಷ್ಟು ಬೇಕಾದ್ರೂ ಕಲಿಬೋದು, ಗುರುಭಕ್ತಿ ದೈವಭಕ್ತಿ ಇದ್ದರೆ ಮಾತ್ರ. ಗೊತ್ತಾಯ್ತಲ್ಲ? ಇದರಿಂದ ಒಂದು ಒಳ್ಳೆ ಗತಿ ಸಿಗುತ್ತೆ. ಕೊನೆಗಾಲದಲ್ಲಿ ಒಂದು ಯಾವುದೋ ನಮ್ಮ ಅಂತ್ಯಕಾಲದಲ್ಲಿ ಒಳ್ಳೆ ಗತಿ ಸಿಗುತ್ತೆ, ಸದ್ಗತಿ ಸಿಗುತ್ತೆ, ಸದ್ಗತಿ ನಮಗೆ ಸಿಗುತ್ತೆ. ಓಕೆಲಾ? ದೇವಿ ಪಾರಾಯಣ ಕೇಳಿ, ವಿಷ್ಣು ಪಾರಾಯಣ ಕೇಳಿ, ಶಿವ ಪಾರಾಯಣ ಕೇಳಿ, ಜ್ಞಾನ ಸಿಂಧು ಪಾರಾಯಣ ಕೇಳಿ, ಭಗವದ್ಗೀತೆ ರಾಮಾಯಣ ಪಾರಾಯಣ ಕೇಳಿ, ನೀವು ಒಳ್ಳೆಯದಾಗುತ್ತೆ. ಆದಷ್ಟು ಇಲ್ಲೋ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ದೇವತೆಗಳ ಬಗ್ಗೆ ವಿವರಿಸ್ತೀನಿ. ಈಗ ಸದ್ಯಕ್ಕೆಲ್ಲರೂ ತ್ರಿಮೂರ್ತಿಗಳ ಬಗ್ಗೆ, ಆದಿಶಕ್ತಿ ಪರಾಶಕ್ತಿ ಬಗ್ಗೆ ವಿವರಿಸಿದ್ದೀನಿ. ಇದು ದೇವಿ ಪಾರಾಯಣ ಭಾಗ 1 ಅಂತ ತಿಳ್ಕೊಳ್ಳಿ, ಅಥವಾ ಶಕ್ತಿ ಪಾರಾಯಣ ಓಂ ಶ್ರೀ ಶಕ್ತಿ ಮಹಾತ್ಮೆ ಪಾರಾಯಣ 1 ಅಂತ ತಿಳ್ಕೊಳ್ಳಿ. ಮುಂದಿನ ಭಾಗ ನೋಡಿ ತಪ್ಪದೆ. ಇಲ್ಲಿಗೆ ಭಾಗ ಮುಗಿಸ್ತಾ ಇದ್ದೀರಿ. ಆ ಚಿದಾನಂದ ಗುರುಮೂರ್ತಿ ಆದಿಶಕ್ತಿ ಪರಾಶಕ್ತಿ, ಆ ತ್ರಿಮೂರ್ತಿ ಶಕ್ತಿ, ವಿಘ್ನೇಶ್ವರ ಶಕ್ತಿ, ಕುಮಾರಸ್ವಾಮಿ ಶಕ್ತಿ ನಿಮಗೆಲ್ಲರೂ ಒಳ್ಳೇದು ಮಾಡಲಿ. ಒಳ್ಳೆಯವ್ರಿಗೆ ಯಾವಾಗ ಒಳ್ಳೇದಾಗಲಿ, ಧರ್ಮವಂತರಿಗೆ ಯಾವಾಗ ಆ ಧರ್ಮ ಕಾಪಾಡಲಿ. ಓಕೆಲಾ? ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ನಾನು ಹಿಂದಿನ ವಿಡಿಯೋಗಳು ಶೇರ್ ಮಾಡಿದ್ದೀನಿ ಸಾಕಷ್ಟು, ಅದರಲ್ಲಿ ತಿಳ್ಕೊಬೋದು ಒಳ್ಳೆಯದು, ಅವು ನೋಡಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಸದಾ ನಿಮ್ಮ ಸಹಕಾರ ಇರಬೇಕು. ಇಷ್ಟೊತ್ತು ಕಷ್ಟಪಟ್ಟು ನೋಡಿರ್ತೀರ, ಲೈಕ್ ಮಾಡೋದು ಮರಿಬೇಡಿ. ಓಕೆಲಾ? ನೀವು ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು, ಅವ್ರು ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಇವರೇ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.